ನಿನ್ನೆ ರಾತ್ರಿ ನಡೆದಂತಹ ಮಿಡ್ ನೈಟ್ ಆಪರೇಷನ್ ವಿಚಾರಕ್ಕೆ ಇದೀಗ ಒಂದಷ್ಟು ಕೆಣಕುವಂತಹ ಕೆಲಸಗಳು ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ತಮ್ಮ ಪಕ್ಷದವರನ್ನೇ ಮಿಡ್ ನೈಟ್ ಆಪರೇಷನ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಅಶ್ವಥ್ ನಾರಾಯಣ್ ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿ ಮಿಡ್ ನೈಟ್ ಆಪರೇಷನ್ ಚನ್ನಪಟ್ಟಣಕ್ಕೆ ಬಿಜೆಪಿ ಟಾಂಗ್ ಕೊಟ್ಟಿದೆ. ಡಿಕೆಶಿ ಡಿಕೆ ಸುರೇಶ್ ಇಬ್ರು ಕೂಡ ಹತಾಶರಾಗಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಅವರ ಪಕ್ಷದವರನ್ನೇ ಅವರು ಸೇರಿಸಿಕೊಂಡಿದ್ದಾರೆ. ಆ ಥರದ್ದೇನೂ ಚನ್ನಪಟ್ಟಣದಲ್ಲಿ ನಡೀತಾ ಇಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ನವರನ್ನೇ ಸೇರಿಸಿಕೊಳ್ಳುವಂತಹ ಪರಿಸ್ಥಿತಿ ಅವರ ಹತಾಶೆಯನ್ನ ತೋರಿಸ್ತಾ ಇದೆ ಅಂತ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ. ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಡೆಸ್ಪರೇಟ್ ಆಗಿದೆ, ನಿಜಕ್ಕೂ ಡೆಸ್ಪರೇಟ್ ಆಗಿದ್ದಾರೆ. ಯಾಕೆಂದರೆ ಅವ್ರು ಮಾತಾಡೋಂಥ ರೀತಿ ನೀತಿ, ಅವ್ರ ಮುಖದ ಹಾವಭಾವಗಳು ನೋಡಿದ್ರೆ ಗೊತ್ತಾಗ್ತದೆ. ಬಿ ಜೆ ಪಿಯವ್ರು ಮಾಡೋರು ಆಪ್ರೇಷನ್ ಕಮಲ, ಕಾಂಗ್ರೆಸ್ ಅವ್ರು ಮಾಡೋರು ಆಪ್ರೇಷನ್ ಹಸ್ತ ಅಲ್ಲ. ಆಮೇಲೆ ಅವರೆಲ್ಲ ಕರ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರ ಪಾರ್ಟಿಯವ್ರನ್ನೇ ಕಳಿಸ್ಕೊಡೋದು, ಅವ್ರ ಪಾರ್ಟಿಯನ್ನ 200 ಜನ 300 ಜನ ಮಧ್ಯರಾತ್ರಿ ಡಿ ಕೆ ಶಿವಕುಮಾರ್ ಆಪ್ರೇಷನ್ ಮಧ್ಯರಾತ್ರಿ ಅಂತ ಒಂದು ಹೇಳಿಕೆಗಳನ್ನು ಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಅಲ್ಲಿ ಏನೂ ಆ ಥರದ್ದೇನು ನಡೀತಿಲ್ಲ. ಯಾಕೆಂದರೆ ನಾವೆಲ್ಲ ನೋಡ್ತಾ ಇದ್ದೀವಿ. ಏನೂ ಇಲ್ಲದೇ ಕಳೆದ ಬಾರಿ ನಮ್ಗೆ 6,73,000 ಓಟ್ ಕೊಟ್ಟಂಥ ಜನ, ವಿಶೇಷವಾಗಿ JDS ಅಲಿಯನ್ಸಿಂದ ಲಾಸ್ಟ್ ಟೈಮ್ ಅವ್ರು ಗೆದ್ದಿದ್ರು. ಈ ಸಲ JDS ಅಲಿಯನ್ಸು BJP ಜೊತೆ ಇದೆ. ಫಸ್ಟ್ ರಿಸಲ್ಟ್ ಡಿಕ್ಲೇರ್ ಆಗೋದೇ ಬೆಂಗಳೂರು ಗ್ರಾಮಾಂತರದಿಂದ BJP ಪರವಾಗಿ. ತಿಳ್ಕೊಂಬಿಡಿದ್ವಿ, ನಾನು ಕ್ಲಿಯರಾಗಿ ಹೇಳ್ತೀವಿ. ಡಿ ಕೆ ಶಿವಕುಮಾರ್ ಏನೇ ಮಾಡಿದ್ರು ಸಹ ಜನ ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ. ಜನ ತೀರ್ಮಾನ ಮಾಡಿದೆ. ಇವತ್ತಂತೂ ಈ ಪ್ರಕರಣದಲ್ಲೆಲ್ಲ ಜನ ನೋಡ್ತಾ ಇದ್ದಾರೆ ಗಂಭೀರತೆ ಏನೇನಿದೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಎಷ್ಟು ಮಟ್ಟಿಗೆ ನಡ್ಕೊಳ್ತಾ ಇದ್ದಾರೆ, ಆದರೆ ಶ್ರೀಮಠವನ್ನು ಶ್ರೀಗಳ ಬಗ್ಗೆ ಯಾವ ರೀತಿ ಲಘುವಾಗಿ ಮಾತಾಡ್ತಾ ಇದ್ದಾರೆ ಅನ್ನತಕ್ಕಂಥ ನಿನ್ನೆಯಿಂದ ಬರ್ತಾ ಇದೆ. ಜನ ತೀರ್ಮಾನ ಮಾಡ್ತಾರೆ. ಸೊ ಹತಾಶೆಯ ಮನೋಭಾವ ಅಂತ ಈ ಕಡೆ ಬಿಜೆಪಿ ಅವರು ಹೇಳ್ತಾರೆ. ಆ ಕಡೆ ಕಾಂಗ್ರೆಸ್ನವರು ಅವರ ಪಕ್ಷದಲ್ಲಿ ಇರಲಾರದೆ ಜನ ನಮ್ಮ ಕಡೆಗೆ ಬರ್ತಾ ಇದ್ದಾರೆ, ಇದು ತೋರಿಸ್ತಾ ಇದೆ ಅವರ ಪಕ್ಷದಲ್ಲಿ ಎಂತಹ ಪರಿಸ್ಥಿತಿ ಇದೆ ಅಂತ ಈ ಕಡೆ ಕಾಂಗ್ರೆಸ್ನವರು ಹೇಳ್ಕೊಳ್ತಾರೆ. ಒಟ್ಟಿನಲ್ಲಿ ಇಬ್ರು ಕೂಡ ಕೆಸರೆರಚಾಟವನ್ನು ಮುಂದುವರಿಸಿದ್ದಾರೆ. ಈ ಮಧ್ಯೆ ಆಪರೇಷನ್ ಮಿಡ್ ನೈಟ್ ನಡೆದಿದೆ. ಚನ್ನಪಟ್ಟಣದಲ್ಲಿ ಅಂಥದ್ದೇನು ಆಗಿಲ್ಲ ಅಂತಿದ್ದಾರೆ. ಅಸಲಿಗೆ ಆಗಿದ್ದೇನು ನೋಡೋಣ.